ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಯುವ ಜನಾಂಗ ಎತ್ತಣ ಸಾಗಿದೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರೆ ಉತ್ತರ ಸ್ವಲ್ಪ ಭಯವನ್ನು ಉಂಟು ಮಾಡುತ್ತೆ. ಇಂದಿನ ಯುವಜನತೆ ಹೆಚ್ಚಿಗೆ ಹೇಗಾದರೂ ಮಾಡಿ ಅತ್ಯಲ್ಪ ಕಾಲದಲ್ಲಿ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋ ಹಪಾಹಪಿಯ ಹಿಂದೆ ಬೀಳ್ತಾ ಇರೋದು ಅಷ್ಟು ಒಳ್ಳೆಯ ಲಕ್ಷಣ ಅಲ್ಲ. ವಿದ್ಯಾರ್ಥಿಗಳಾದವರು ವಿಜ್ಞಾನವನ್ನೇ ಓದಬೇಕು, ಅದರಲ್ಲೂ IT-BT ಕ್ಷೇತ್ರಕ್ಕೆ ಹೋಗಬೇಕು, ಆರಂಭದಲ್ಲೇ ಲಕ್ಷಗಳಲ್ಲಿ ಸಂಪಾದನೆ ಮಾಡಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಸಾಹಿತ್ಯ, ಸಂಸ್ಕೃತಿ, ಸಂಸ್ಕಾರವನ್ನು ಮರೀತಾ ಇದ್ದಾರೆ. ಹಾಗಾಗಿ ಅವರ ಬದುಕು, ಮನಸ್ಸು ಯಾವುದರ ಕಡೆ ಅಂದರೆ ಹಣವನ್ನು ಸಂಪಾದಿಸುವ ಕಡೆ. ಹೇಗಾದರೂ ಮಾಡಿ ಬೇಗ ಹಣವನ್ನು ಸಂಪಾದಿಸಬೇಕು. ನ್ಯಾಯ, ನೀತಿ, ಧರ್ಮ ಅಷ್ಟು ಮುಖ್ಯ ಅಲ್ಲವೇ ಅಲ್ಲ. ಹಾಗೆಯೇ ಮತ್ತೂ ಒಂದು ಸಮಸ್ಯೆ ಏನು ಅಂತ ಹೇಳುತ್ತಂದರೆ, ಇವರ ಆಸೆಗೆ ಸರಿಯಾಗಿ ವಿದ್ಯುನ್ಮಾನ ಮಾಧ್ಯಮಗಳು ಏನಿದೆ ಅದು ದೊಡ್ಡ ಪ್ರಮಾಣದಲ್ಲಿ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ವಿಜ್ಞಾನ ಅಂದ ಕೂಡಲೇ ಅದಕ್ಕೆ ಇತ್ಯಾತ್ಮಕ, ನೇತ್ಯಾತ್ಮಕ ಎರಡೂ ಮುಖಗಳಿರುತ್ತೆ. ವಿದ್ಯುನ್ಮಾನ ಮಾಧ್ಯಮಗಳಿಂದ ಹೇಗೆ ಲಾಭವನ್ನು ಪಡೆಯಬಹುದೋ ಹಾಗೆಯೇ ಕಷ್ಟಗಳನ್ನು ಪಡೆಯಬೇಕಾಗುತ್ತೆ. ಮೊದಲು ಒಂದು ಲೇಖನವನ್ನು ಬರೆಯಬೇಕಾದರೆ 10 ಪುಸ್ತಕಗಳನ್ನು ಅಧ್ಯಯನ ಮಾಡಿ ಹಲವರ ಸಲಹೆ ತಗೊಂಡು ಬರಿತಾ ಇದ್ವಿ. ಆದರೆ ಈಗ ಅಂತರ್ಜಾಲದಲ್ಲಿ ಎಲ್ಲವೂ ಸಿದ್ಧ ರೂಪದಲ್ಲಿ ಸಿಗೋದರಿಂದ ಓದುವ ಹವ್ಯಾಸವನ್ನು ಕಳ್ಕೊತಾ ಇದ್ದೇವೆ ನಾವು. ಹಾಗೆಯೇ ಸಂಸ್ಕಾರ ಏನು ಮನುಷ್ಯನನ್ನಾಗಿ ಮಾಡೋದಕ್ಕೆ ಬೇಕೋ ಅದು ಇವತ್ತು ಸಿಗ್ತಾ ಇಲ್ಲ. ಹಾಗಾಗಿ ಮಕ್ಕಳು ಹೇಗೋ ಒಂದು ವಿದೇಶಕ್ಕೆ ಹೋಗಿ ಅಲ್ಲಿ ದುಡಿಯೋಕೆ ಶುರು ಮಾಡಿದ್ರೆ ಸಾಕು, ಅಪ್ಪ ಅಮ್ಮನೂ ಅವರಿಗೆ ಬೇಡವಾಗುತ್ತೆ. ಇಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಮಗೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸುವಂಥ ಪುಸ್ತಕಗಳಾದರೂ ಬೇಕು. ಪಠ್ಯಪುಸ್ತಕದಲ್ಲಂತೂ ಇಲ್ಲ, ಆದರೆ ನಿಜ ಜೀವನದಲ್ಲಿ ನೆರವಾಗುವಂಥ ಕೆಲವು ಪುಸ್ತಕಗಳನ್ನಾದರೂ ಓದೋದಕ್ಕೆ ಹಿರಿಯರು ಹೇಳಬೇಕಾಗುತ್ತೆ. ಅಂತಹ ವ್ಯಕ್ತಿ ವಿಕಾಸಗಳನ್ನು ಒಳಗೊಂಡಂಥ ಒಂದು ಸೊಗಸಾದ ಪುಸ್ತಕ ಸಾರ್ಥಕ ಜೀವನ. ಈ ಸಾರ್ಥಕ ಜೀವನ ಪುಸ್ತಕವನ್ನು ಬರೆದಿದ್ದಾರೆ ಮಾಧವ ಭಟ್ಟ ಪೆರ್ಲಾ ಅವರು. ಜೀವನದಲ್ಲಿ ಕರ್ತವ್ಯದ ಮಹತ್ವ ಏನು, ಒಬ್ಬ ವ್ಯಕ್ತಿ ನಿರಂತರವಾಗಿ ಹೇಗೆ ಅಧ್ಯಯನವನ್ನು ಮಾಡುತ್ತಲೇ ಇರಬೇಕಾಗುತ್ತೆ, ಮನುಷ್ಯನಿಗೆ ತೀರಾ ಅಗತ್ಯವಾದದ್ದು ಪ್ರಾಮಾಣಿಕತೆ, ಸಂಯಮ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು, ಹಾಗೆಯೇ ಸೌಜನ್ಯತೆಯನ್ನು ನಾವು ಕಾದಿಟ್ಕೋಬೇಕಾಗುತ್ತೆ. ಎಷ್ಟೇ ವಿದ್ಯಾವಂತರು, ಹಣವಂತರು ಆಗಿದ್ದರೂ ಸೌಜನ್ಯತೆ ಇಲ್ಲದೆ ಹೋಯಿತು ಅಂದರೆ ನಮ್ಮ ವಿದ್ಯೆಗೆ ಒಂದು ಬೆಲೆ ಇರೋದಿಲ್ಲ. ಹಾಗೆಯೇ ಆತ್ಮಾಭಿಮಾನ ಒಬ್ಬ ಮನುಷ್ಯನಿಗೆ ತೀರಾ ಅಗತ್ಯ. ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ಮಾನವೀಯತೆ. ಈ ಮಾನವೀಯತೆಯ ಗುಣಗಳನ್ನು ಮೈಗೂಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಅನೇಕ ಉದಾಹರಣೆಗಳ ಸಮೇತ ಮಾಧವ ಭಟ್ಟ ಪೆರ್ಲಾ ಅವರು ಸಾರ್ಥಕ ಜೀವನ ಎನ್ನುವ ಈ ಪುಟ್ಟ ಪುಸ್ತಕದಲ್ಲಿ ಬರೆದಿದ್ದಾರೆ. ಹಾಗಾಗಿ ಹೆತ್ತವರು ಈ ಒಂದು ಪುಸ್ತಕವನ್ನು ತಮ್ಮ ಮಕ್ಕಳಿಗೆ ಕೊಟ್ಟರೆ ಅವರ ಬದುಕು ಬಂಗಾರ ಆಗೋದರಲ್ಲಿ ಅನುಮಾನ ಇಲ್ಲ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಕಿರಣ್ CBN ಅಂತ ಅಂದ್ಬಿಟ್ಟು. ಮೂಲತಃ ತರೀಕೆರೆ ತಾಲೂಕು ದೋರ್ನಾಳು ಗ್ರಾಮದವನು. ಇಲ್ಲಿ ಸದ್ಯದಲ್ಲಿ ಬೆಂಗಳೂರಲ್ಲಿ ಒಂದು IT ಕಂಪ್ನಿಯಲ್ಲಿ ಉದ್ಯೋಗ ಮಾಡ್ಕೊಂಡಿದ್ದೇನೆ. ಕಿರಣ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ವೆಂಕಟಲಕ್ಷ್ಮಿ ಅಂತ, ಮಲ್ಲೇಶ್ವರಮಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಪುಸ್ತಕ ಓದೋದು. ಏನೋ ಹವ್ಯಾಸ ಇಲ್ವಾ ವೆಂಕಟಲಕ್ಷ್ಮಿ ಅವರು? ರಂಗೋಲಿ ಬಿಡಿಸ್ತೀನಿ. ಬಹಳ ಸಂತೋಷ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಸೋಮಸುಂದರ HM. ನಾನು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಿಂದ ಬಂದಿದ್ದೇನೆ. ಪ್ರಸ್ತುತ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಕವನ ರಚಿಸ್ತಕ್ಕಂಥದ್ದು, ಬೀದಿ ನಾಟಕಗಳನ್ನು ಮಾಡ್ತಕ್ಕಂಥದ್ದು ಹಾಗೂ ತಟ್ಟೆಂಥ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ನನ್ನ ಹವ್ಯಾಸ ಆಗಿದೆ. ಸೋಮಸುಂದರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ.
ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಡಾಕ್ಟರ್ ಮುಜಾಫರ್ ಅಸ್ಸಾದಿ ಬರೆದ ಅಲ್ಪಸಂಖ್ಯಾತರು ಮತ್ತು ಜಾತಿ ವ್ಯವಸ್ಥೆ ಎನ್ನುವ ಪುಸ್ತಕ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ದಕ್ಷಿಣ ಭಾರತದ ಅತ್ಯಂತ ಉದ್ದನೆಯ ರೋಪ್ ವೇ ಯಾವ ರಾಜ್ಯದಲ್ಲಿ ನಿರ್ಮಾಣವಾಗುತ್ತಿದೆ? ಆಯ್ಕೆಗಳನ್ನು ನೋಡೋಣ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ. ಮೊದಲಿಗೆ ವೆಂಕಟಲಕ್ಷ್ಮಿ, ಆನಂತರ ಸೋಮಸುಂದರ್. ಕೇರಳ. ಕೇರಳ ಆಯ್ಕೆ 3. ಸೋಮಸುಂದರ್. ತಮಿಳುನಾಡು. ತಮಿಳುನಾಡು ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೇರಳ ಆಗಿತ್ತು. ಈ ಉತ್ತರವನ್ನು ಕೊಟ್ಟಿದ್ದಾರೆ ವೆಂಕಟಲಕ್ಷ್ಮಿಯವರು. ಅಲ್ಪಸಂಖ್ಯಾತರು ಮತ್ತು ಜಾತಿ ವ್ಯವಸ್ಥೆ, ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ವೈನಾಡು ಮತ್ತು ಕೋಳಿಕೋಡ್ ಅಂತ 2 ಸ್ಥಳ. ಅಲ್ಲಿ ಸುಮಾರು 3.6 ಕಿಲೋಮೀಟರ್ ಉದ್ದದ ರೋಪ್ವೇ ನಿರ್ಮಾಣವಾಗ್ತಾ ಇದೆಯಂತೆ. ಒಟ್ಟು 40 ಕಂಬಗಳನ್ನು ನಿಲ್ಲಿಸಿ ಅವುಗಳಿಗೆ ಈ ರೋಪ್ವೇ ಜೋಡಿಸಿದ್ದಾರಂತೆ. ಸುಮಾರು 15 ನಿಮಿಷಗಳ ಕಾಲ ಬೇಕು ಈ ಒಂದು ರೋಪ್ವೇಯಲ್ಲಿ ಚಲಿಸೋದಕ್ಕೆ ಅಂತ ಹೇಳ್ತಾರೆ. ಇಲ್ಲಿನ ಕೇಬಲ್ ಕಾರ್ಗಳ ವಿಶೇಷ ಏನು ಅಂದರೆ, ಪ್ರತಿಯೊಂದು ಕೇಬಲ್ ಕಾರ್ ಸಹ ಹವಾನಿಯಂತ್ರಿತವಾಗಿದೆ. ಒಂದು ಕೇಬಲ್ ಕಾರಲ್ಲಿ 6 ಜನ ಕೂತ್ಕೋಬಹುದಂತೆ. ಹಾಗೆ ಒಂದು ಸಲಕ್ಕೆ ಸುಮಾರು 400 ಜನ ಪ್ರಯಾಣ ಮಾಡಬಹುದು ಅನ್ನೋ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಮುಂದೆ ನಾವು ಕೊಡಲಿದ್ದೇವೆ ಕುವೆಂಪುರವರ ಕಾವ್ಯಗಳಲ್ಲಿ ಕನ್ನಡ ಪ್ರಜ್ಞೆ ಎನ್ನುವ ಪುಸ್ತಕ. ಗಂಗನಹಳ್ಳಿ ಶಿವಲಿಂಗಯ್ಯ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಇವರಲ್ಲಿ ಯಾರು ಮುಂಗಾರು ಪೂರ್ವ ಮಳೆಯ ಸಿಡಿಲಿನ ಹೊಡೆತಕ್ಕೆ ಬಲಿಯಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ? ಆಯ್ಕೆಗಳನ್ನು ನೋಡೋಣ. ಗುಡಿಗಳಲ್ಲಿ ಇರುವವರು, ಕುರಿಗಳನ್ನು ಕಾಯುವವರು, ಹೊಲದಲ್ಲಿ ಕೆಲಸ ಮಾಡುವವರು, ಒಂಟಿ ಮರದ ಕೆಳಗೆ ನಿಂತವರು. ಮೊದಲಿಗೆ ವೆಂಕಟಲಕ್ಷ್ಮಿ, ಆನಂತರ ಕಿರಣ್. ಗುಡಿಗಳಲ್ಲಿ ಇರುವವರು. ಅವರಿಗೆ ಸಿಡಿಲು ಹೊಡೋ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇದ್ದೀರಿ. ಕಿರಣ್ ಮೊದಲನೇ ಆಯ್ಕೆ. ಮೊದಲನೇ ಆಯ್ಕೆ ಹೌದಾ ಸೋಮಸುಂದರ್? ಸರ್. ಉತ್ತರವನ್ನು ನೋಡೋಣ. ಗುಡಿಗಳಲ್ಲಿ ಇರುವವರು ಉತ್ತರ ಸರಿಯಾಗಿದೆ. ಕುವೆಂಪುರವರ ಕಾವ್ಯಗಳಲ್ಲಿ ಕನ್ನಡ ಪ್ರಜ್ಞೆ ಎನ್ನುವ ಪುಸ್ತಕವನ್ನು ವೆಂಕಟಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. ವೆಂಕಟಲಕ್ಷ್ಮಿಯವರೇ, ಯಾಕೆ ಸಿಡಿಲು ಹೊಡೆಯೋಲ್ಲ ಗುಡಿಗಳ ಒಳಗೆ ಇರೋವರಿಗೆ? ಅಲ್ಲಿ ಕಳಸ ಇರುತ್ತಲ್ಲ ಗುಡಿ ಮಿಂಚು ಬಂಧಕವಾಗಿ ಕೆಲಸ ಮಾಡುತ್ತೆ. ಮಿಂಚು ಬಂಧಕ. ಸರಿಯಾದ ಉತ್ತರ ಕೊಟ್ರಿ. ಕಳಸ ಇರುತ್ತೆ ಸಾಮಾನ್ಯವಾಗಿ ಗುಡಿ ಅಂದರೆ. ಆ ಕಳಸ ಇರುವ ಕಡೆ ಏನು ಮಾಡ್ತಾರೆ, ಅಲ್ಲಿ ವಿದ್ಯುತ್ ಹಾಯೋದಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಮಾಡೋದುಂಟು. ಹಾಗಾಗಿ ದೇವಸ್ಥಾನಕ್ಕೆ ಸಿಡಿಲು ಹೊಡೆದರೂ ಸಹ ಅದು ಆ ಕಂಬಿಯ ಮೂಲಕ ನೆಲಕ್ಕೆ ಹೊರಟೋಗುತ್ತೆ. ಆದರೆ ತೆರೆದ ಬಯಲಲ್ಲಿ ಕೆಲಸ ಮಾಡುವಂಥ ರೈತರಿಗೆ ಅವರೇ ಅತ್ಯಂತ ಎತ್ತರದ ವ್ಯಕ್ತಿ ಆ ಸುತ್ತಮುತ್ತಲ ಸ್ಥಳದಲ್ಲಿ. ಹಾಗೆ ಕುರಿ ಕಾಯೋರು ಸಹ ತೆರೆದ ಬಯಲಲ್ಲೇ ಅವರು ಕುರಿಗಳನ್ನು ಕಾಯೋದುಂಟು. ಅವರಿಗೆ ಸಿಡಿಲು ಹೊಡೆಯುವ ಸಾಧ್ಯತೆ ಹೆಚ್ಚು. ಹಾಗೆ ಒಂಟಿ ಮರ ಅಂದಾಗ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಮರವೇ ಅತ್ಯಂತ ಎತ್ತರದ ವಸ್ತು ಆಗಿರುತ್ತೆ. ಮತ್ತು ಮರಕ್ಕೆ ಏನಾದರೂ ಈ ಸಿಡಿಲು ಹೊಡೆದರೆ ಅದನ್ನು ಹಾಯಿಸುವ ವ್ಯವಸ್ಥೆ ಯಾರೂ ಮಾಡಿರೋಲ್ಲ. ಹಾಗಾಗಿ ಒಂಟಿ ಮರದ ಕೆಳಗೆ ನಿಂತರೆ ಸಿಡಿಲಿಗೆ ತುತ್ತಾಗೋ ಸಾಧ್ಯತೆ ಬಹಳ ಬಹಳ ಹೆಚ್ಚಿರುತ್ತೆ. ಮತ್ತೇನಪ್ಪ ಮಾಡಬೇಕು ಅಂದರೆ, ತೆರೆದ ಬಯಲಲ್ಲಿ ಇರೋರು, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರು ಓಡಷ್ಟು ಸಮಯ ಇದ್ದರೆ ಓಡಬಹುದು, ಇಲ್ಲ ಅಂದರೆ ಮಲಗಿ ಬಿಡೋದು ಒಳ್ಳೆಯದು. ಆಗ ಅವರೇ ಅತ್ಯಂತ ಎತ್ತರದ ವಸ್ತು ಆಗೋಲ್ಲ. ಮುಂದಿನ ಪುಸ್ತಕ ವಿದ್ಯಾನ್ ರಾಭಾ ಹಾಸಣಗಿಯವರು ಬರೆದ ವೇದಕಾಲದ ವಿದ್ಯಾವತಿಯರು ಎನ್ನುವ ಪುಸ್ತಕ. ಸಂಪಾದಿಸಿದ್ದಾರೆ HR ಅಮರನಾಥ್. ನಮ್ಮ ಪ್ರಶ್ನೆ, ಬ್ರಿಟಿಷರ ಕರ್ನಾಟಿಕ್ ರೀಜನ್, ಅದರಲ್ಲಿ ಇಂದಿನ ಯಾವ ಯಾವ ಭಾಗಗಳು ಒಳಗೊಂಡಿದ್ದವು? ಆಯ್ಕೆಗಳನ್ನು ನೋಡೋಣ. ಇಂದಿನ ಕರ್ನಾಟಕ, ಇಂದಿನ ಆಂಧ್ರ ಪ್ರದೇಶ, ಇಂದಿನ ತಮಿಳುನಾಡು,
ಎಲ್ಲವೂ. ಬಸವತಿ ಉತ್ತರವನ್ನು ಕೊಡಿ. ಮೊದಲಿಗೆ ಸೋಮಸುಂದರ್, ಆನಂತರ ಕಿರಣ್. ಎಲ್ಲವೂ. ಎಲ್ಲವೂ ಆಯ್ಕೆ 4. ಕಿರಣ್ ಎಲ್ಲವೂ. ಎಲ್ಲವೂ ಉತ್ತರವನ್ನು ನೋಡೋಣ. ಎಲ್ಲವೂ ಅನ್ನೋದು ಸರಿಯಾದ ಉತ್ತರ. ವೇದ ಕಾಲದ ವಿದ್ಯಾವತಿಯರು ಎನ್ನುವ ಈ ಒಂದು ಪುಸ್ತಕವನ್ನು ಸೋಮಸುಂದರ್ ಅವರಿಗೆ ಕೊಟ್ಟಿದ್ದೇವೆ. ಕರ್ನಾಟಿಕ್ ಅಂದರೆ ಸಾಮಾನ್ಯವಾಗಿ ಕರ್ನಾಟಕ ಅಂತ ಭಾವಿಸೋದುಂಟು. ಬ್ರಿಟಿಷರ ಕಾಲದಲ್ಲಿ ಕರ್ನಾಟಕ ಅನ್ನೋ ರಾಜ್ಯ ಏನೂ ಇರಲಿಲ್ಲ. ಆದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ, ವಿಜಯನಗರ ಎಲ್ಲಿಂದ ಎಲ್ಲಿಯವರೆಗೆ ಇತ್ತು ಅಂದರೆ ಕೃಷ್ಣಾ ನದಿಯಿಂದ ಆರಂಭವಾಗಿ ಅದು ಕನ್ಯಾಕುಮಾರಿಯವರೆಗೆ ಇತ್ತು. ಮತ್ತು ಹೆಚ್ಚು ಕಪ್ಪು ಭೂಮಿ ಇದೆ ದಕ್ಷಿಣ ಭಾರತದಲ್ಲಿ. ಕರ್ನಾಟಕ ಅನ್ನೋ ಶಬ್ದ ರೂಪುಗೊಳ್ಳೋದಕ್ಕೆ ಕಪ್ಪು ಮಣ್ಣಿನ ನಾಡು ಅನ್ನೋ ಅರ್ಥ ಇದೆ. ಅದು ನಮಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ಬ್ರಿಟಿಷರು ಈ ದಕ್ಷಿಣ ಭಾರತದ ಅಷ್ಟೂ ಭಾಗವನ್ನು ಕರ್ನಾಟಿಕ್ ರೀಜನ್ ಅಂತ ಕರಿತಾ ಇದ್ರು. ಹಾಗಾಗಿ ಎಲ್ಲ ದಾಖಲೆಗಳಲ್ಲಿ ಕರ್ನಾಟಿಕ್ ರೀಜನ್ ಅಂತಲೇ ದಾಖಲಾಗಿದೆ. ಆದರೆ ಆರಂಭದಲ್ಲಿ ಈ ವಿವರಣೆ ಗೊತ್ತಿಲ್ಲದೆ ಹೋಯಿತು ಅಂದರೆ ಅದು ಕೇವಲ ಕರ್ನಾಟಕ ಭಾಗ ಅಂತ ಭಾವಿಸುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಡೀ ದಕ್ಷಿಣ ಭಾರತಕ್ಕೆ ಅವರು ಕರ್ನಾಟಿಕ್ ರೀಜನ್ ಅಂತ ಕರಿತಾ ಇದ್ರು. ಇದನ್ನು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಮುಂದಿನ ಪುಸ್ತಕ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿ ಬರೆದ ಆಯ್ದ ಭಾವಗೀತೆಗಳು ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಭಾರತದ ಯಾವ ಸಂಸ್ಥೆಯು ಮಾನಸಿಕವಾಗಿ ನೀಡುವ ಆಜ್ಞೆಗಳ ಮೂಲಕ ಯಾಂತ್ರಿಕ ಕೆಲಸವನ್ನು ಮಾಡಬಹುದಾದ ತಂತ್ರಜ್ಞಾನವನ್ನು ರೂಪಿಸಿದೆ? ಆಯ್ಕೆಗಳನ್ನು ನೋಡೋಣ. CSIR, IISc, BARC, DRDO. ಮೊದಲಿಗೆ ವೆಂಕಟಲಕ್ಷ್ಮಿ, ಆನಂತರ ಕಿರಣ್. DRDO ಆಯ್ಕೆ 4. ಕಿರಣ್ ಮೊದಲನೇ ಆಯ್ಕೆ ಮೊದಲನೇ ಆಯ್ಕೆ CSIR. ಉತ್ತರವನ್ನು ನೋಡೋಣ. DRDO ಉತ್ತರ ಸರಿಯಾಗಿದೆ. ಆಯ್ದ ಭಾವಗೀತೆಗಳು ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಇದೊಂದು ಅದ್ಭುತವಾದ ಸಾಧನೆ ನಮ್ಮ ವಿಜ್ಞಾನಿಗಳು ಮಾಡಿದ್ದಾರೆ. ಇದರ ಬಗ್ಗೆ ತಿಳ್ಕೋಬೇಕಾದ್ರೆ ಒಂದು ಉದಾಹರಣೆ ತಗೊಳ್ಳೋಣ. ಲಕ್ವ ಹೊಡೆದಿದೆ ಒಬ್ಬರಿಗೆ, ಮಾತನಾಡಲಾರರು, ದೇಹದ ಅರ್ಧ ಭಾಗ ನಿಶ್ಚೇತವಾಗಿದೆ. ಈಗ ಇವರು ಏನಾದರೂ ಕೆಲಸವನ್ನು ಮಾಡಿಸ್ಕೋಬೇಕಾದ್ರೆ ಮತ್ತೊಬ್ಬರನ್ನು ಆಶ್ರಯಿಸಬೇಕಾಗುತ್ತೆ. ಆದರೆ ಈಗ ರೂಪಿಸಿರುವ ಈ ಒಂದು ತಂತ್ರಜ್ಞಾನದ ನೆರವಿನಿಂದ ಮನಸ್ಸಲ್ಲಿ ಯೋಚನೆ ಮಾಡುವುದರ ಮೂಲಕ ಕೆಲಸವನ್ನು ಮಾಡಿಸ್ಕೋಬಹುದು. ಉದಾಹರಣೆಗೆ, ಒಂದು ತಳ್ಳು ಗಾಡಿಯಲ್ಲಿ ಕೂತಿದ್ದಾರೆ ಅಂತ ಭಾವಿಸೋಣ. ವೀಲ್ಚೇರಲ್ಲಿ ಕೂತವರು ವೀಲ್ಚೇರ್ ಮುಂದಕ್ಕೆ ಹೋಗು ಅನ್ನೋ ಭಾವವನ್ನು ಮನಸ್ಸಲ್ಲಿ ತಂದುಕೊಂಡ್ರೆ ಅದು ಹೋಗೋಕ್ಕೆ ಶುರುವಾಗುತ್ತೆ. ಮನಸ್ಸಲ್ಲಿ ಆತ ಯೋಚನೆ ಮಾಡೋದು ಹೇಗೆ ಈ ವೀಲ್ಚೇರ್ಗೆ ಗೊತ್ತಾಗುತ್ತೆ ಅಂತ ತಾವು ಕೇಳೋದಾದರೆ, ಮಿದುಳಿನಿಂದ EEG ಬರುತ್ತೆ. ಆ EEG ಅಲೆಗಳು ಏನು ಬರುತ್ತೆ ಅದು ಈ ತಳ್ಳುಗಾಡಿಗೆ ರವಾನೆಯಾಗಿ ಅದು ಕೆಲಸ ಮಾಡುವ ಹಾಗೆ ಮಾಡುತ್ತಂತೆ. ಇಂತಹ ಒಂದು ಸಾಧನೆಯನ್ನು ರೂಪಿಸಿದ್ದಾರೆ DRDO ವಿಜ್ಞಾನಿಗಳು. ಒಂದು ಉದಾಹರಣೆ ಮಾತ್ರ ಕೊಟ್ಟೆ. ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಈ ಹೊಸ ತಂತ್ರಜ್ಞಾನ ನಮಗೆ ನೆರವಾಗಲಿದೆ. ಬೆಂಗಳೂರು ಮಾಫಿಯಾ ಎನ್ನುವ ಪುಸ್ತಕ ಪ್ರೇಮಶೇಖರ್ ಬರೆದ ಕಥೆಗಳ ಕೃತಿ. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಮ ಪ್ರ ಲಿ ಯಂ ನಿ. ಬಜರುತ್ತಿದ್ದಾರೆ ವೆಂಕಟಲಕ್ಷ್ಮಿ. ನಮ್ಮ ಪ್ರಥಮ ಲಿಥಿಯಂ ಗಣಿ. ನಮ್ಮ ಪ್ರಥಮ ಲಿಥಿಯಂ ಗಣಿ. ಕಿರಣ್ ನಮ್ಮ ಪ್ರಥಮ ಲಿಥಿಯಂ ಗಣಿ. ಸೋಮಸುಂದರ್ ಅದೇ ಉತ್ತರವಾ ಬೇರೆದುಂಟಾ? ಇಲ್ಲ ಸರ್, ಅದೇ ಉತ್ತರವನ್ನು ನೋಡು. ನಮ್ಮ ಪ್ರಥಮ ಲಿಥಿಯಂ ಗಣಿ ಉತ್ತರ ಸರಿಯಾಗಿದೆ. ಪುರುಷೋತ್ತಮ ಪರ್ವ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. ಜಾರ್ಖಂಡಲ್ಲಿ ಪ್ರಥಮ ಲಿಥಿಯಂ ಗಣಿಯನ್ನು ಆರಂಭಿಸ್ತಾ ಇದೆ ನಮ್ಮ ಸರ್ಕಾರ. ಲಿಥಿಯಂ ನಮಗೆ ಯಥೇಚ್ಛವಾಗಿ ದೊರೆಯೋಕ್ಕೆ ಶುರುವಾಯಿತು ಅಂದರೆ ನಮ್ಮ ಬದುಕು ಮತ್ತಷ್ಟು ಸಹನೀಯವಾಗುತ್ತೆ. ಲಿಥಿಯಂ ಬ್ಯಾಟರಿಗಳ ಮೂಲಕ, ಇದರಲ್ಲಿ ಅನುಮಾನ ಇಲ್ಲ. ಮುಂದಿನ ಪುಸ್ತಕ ಬೆಂಗಳೂರು ಮಾಫಿಯಾ, ಪ್ರೇಮಶೇಖರ್ ಬರೆದ ಕಥೆಗಳ ಪುಸ್ತಕ. ನಮ್ಮ ಪ್ರಶ್ನೆ:
ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 80 ಕೂಡು 39, 75 ಕಳೆ 35, 33 ಗುಣಿಸು 9, 165 ಭಾಗಿಸು 5. ಬಜರುತ್ತಿದ್ದಾರೆ ಕಿರಣ್. ಅಂತಿಮ ಉತ್ತರ 389. 3 × 9. ಹೇಳಿ ಸೋಮಸುಂದರ್. 374. ಭಿನ್ನವಾದ ಉತ್ತರ ಕೊಡ್ತಾ ಇದ್ದೀರಿ. ವೆಂಕಟಲಕ್ಷ್ಮಿ 489. 4, 7, 9. 4, 8, 4, 8, 9. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 119, 40, 297, 33 ಎಲ್ಲವನ್ನು ಕೂಡಿದ್ರೆ 4, 8, 9 ಬಂದಿದೆ. ಈ ಉತ್ತರವನ್ನು ಕೊಟ್ಟವರು ವೆಂಕಟಲಕ್ಷ್ಮಿ ಅವರು. ಬೆಂಗಳೂರು ಮಾಫಿಯಾ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಮುಂದೆ ಕೊಡಲಿದ್ದೇವೆ ವಿಸ್ಮಯ ನಗರಿ ಎನ್ನುವ ಪುಸ್ತಕ. ನಾರಾಯಣ ರಾಯಚೂರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಆಯ್ಕೆಗಳು: ಅರವಿಂದ ಶರ್ಮಾ, ಅನಿಲ್ ಕುಮಾರ್ ಬೋರೋ, ಅಶೋಕ್ ಲಕ್ಷ್ಮಣ್ ಸರಾಫ್, ಅಶೋಕ್ ಕುಮಾರ್ ಮಹಾಪಾತ್ರ. ಹೇಳಿ ವೆಂಕಟಲಕ್ಷ್ಮಿ. ಅರವಿಂದ್ ಶರ್ಮಾ. ಆಯ್ಕೆ 1 ಅರವಿಂದ ಶರ್ಮಾ. ಕಿರಣ್. ಅನಿಲ್ ಕುಮಾರ್ ಬೋರೋ. ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅರವಿಂದ ಶರ್ಮಾ ಆಗಿತ್ತು. ವಿಸ್ಮಯ ನಗರಿ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. ಅರವಿಂದ ಶರ್ಮಾ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವವನ್ನು ನೀಡಿದೆ ನಮ್ಮ ಸರ್ಕಾರ. ಇವರು ಮೂಲತಃ ಕೆನಡಾದಲ್ಲಿ ಇರ್ತಾರೆ. ಇವರು ಮಾಜಿ IAS ಅಧಿಕಾರಿ. ಮಾಂಟ್ರಿಯಲ್ ಮ್ಯಾಗಿಲ್ ವಿಶ್ವವಿದ್ಯಾನಿಲಯದಲ್ಲಿ ಇವರು ಧರ್ಮಗಳ ತೌಲನಿಕ ಅಧ್ಯಯನ, ಕಂಪ್ಯಾರಿಟಿವ್ ಸ್ಟಡೀಸ್ ಆಫ್ ರಿಲಿಜನ್, ಈ ಒಂದು ಕ್ಷೇತ್ರದಲ್ಲಿ ಕುತೂಹಲವನ್ನು ಪಡೆದು IAS ಅಧಿಕಾರಿಯಾಗಿದ್ದರೂ ಸಹ ಈ ಕ್ಷೇತ್ರದಲ್ಲಿ ಪರಿಣತಿಯನ್ನು ಗಳಿಸಿ ಮಾಂಟ್ರಿಯಲ್ಲಲ್ಲಿ ಪಾಠ ಹೇಳೋದ್ರ ಜೊತೆಗೆ ಅಮೆರಿಕ ಮತ್ತು ಆಸ್ಟ್ರೇಲಿಯಾಗಳಲ್ಲೂ ಸಹ ಇವರು ಪಾಠವನ್ನು ಹೇಳ್ತಾ ಇದ್ದಾರೆ. ಇವರ ಸೇವೆಗೆ ಪದ್ಮಶ್ರೀ ಗೌರವ ದೊರೆತಿದೆ. ದಿವ್ಯ ಮಂಗಳ ಕೃತಿಗಳು ಎನ್ನುವ ಪುಸ್ತಕ. ಶ್ರೀಮತಿ ವೀಣಾ ನಾಗರಾಜ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಮೋ ಲ ಗ ಯ ರೇ ಡ ಮ ಲಿ. ಸೋಮಸುಂದರ್. ಮೋಡಗಳ ಮರೆಯಲ್ಲಿ. ಮೋಡಗಳ ಮರೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ವೆಂಕಟಲಕ್ಷ್ಮಿ. ಕಿರಣ್. ಮೋಡಗಳ ಮರೆ. ಮೋಡಗಳ ಮರೆಯಲ್ಲಿ. ಉತ್ತರವನ್ನು ನೋಡೋಣ. ಮೋಡಗಳ ಮರೆಯಲ್ಲಿ ಉತ್ತರ ಸರಿಯಾಗಿದೆ. ದಿವ್ಯ ಮಂಗಳ ಕೃತಿಗಳು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಕಾಡಿಗೆ ಮಾಡಲು ಬಳಸುವ ಬಟ್ಟಲಿನಂತಹ ಹೂವು, ಶ್ರಾದ್ದ, ಪಿತೃಕಾರ್ಯ, ಬೇಟೆಯಾಡಲು ಮರದ ಮೇಲೆ ಕಟ್ಟಿದ ರಚನೆ. ಬಜರುತ್ತಿದ್ದಾರೆ ವೆಂಕಟಲಕ್ಷ್ಮಿ. ಒಂದು ಉತ್ತರ. ನಂದಿ ಬಟ್ಟಲು. ನಂದಿ ಬಟ್ಟಲು.
ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 2 ಉತ್ತರ. ವೈದಿಕ. ಶ್ರಾದ್ದ ಪಿತೃಕಾರ್ಯ ವೈದಿಕ ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ವೈದಿಕ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅಟ್ಟಣೆ. 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 ನೇ ಅಟ್ಟಣೆ. ಉತ್ತರವನ್ನು ನೋಡೋಣ. ಅಟ್ಟಣೆ ಉತ್ತರ ಸರಿಯಾಗಿದೆ. 3 ಪುಸ್ತಕ. ಇನ್ನೊಂದಿಷ್ಟು ಮಲೆನಾಡಿನ ಮಳೆಗಾಲದ ಅತಿಥಿಗಳು, ಲೇಡಿ ಟಾರ್ಜನ್, 3 ಪುಸ್ತಕವನ್ನು ಕೊಡ್ತಾ ಇದ್ದೇನೆ ವೆಂಕಟಲಕ್ಷ್ಮಿ ಅವರಿಗೆ. ಈಗ ಕೊನೆಯ ಘಟ್ಟ, ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಬರ್ತಾ ಇದೆ ಕಿರಣ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಗಿಳಿ ಓದು ಎಂಬ ನುಡಿಗಟ್ಟಿನ ಅರ್ಥವೇನು? ಅರ್ಥ ಮಾಡಿಕೊಂಡು ಓದು, ಅರ್ಥ ಮಾಡಿಕೊಳ್ಳದೇ ಓದು. ಅರ್ಥ ಮಾಡಿಕೊಳ್ಳದೆ ಓದು. ಮುಂದಿನ ಪ್ರಶ್ನೆ. ಆಭಾರಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಋಣಿ, ಗಣಿ. ಋಣಿ. ಮುಂದಿನ ಪ್ರಶ್ನೆ. ಮುಂಡರಗಿ, ನರಗುಂದ, ರೋಣ, ಶಿರಹಟ್ಟಿ ತಾಲೂಕುಗಳು ಯಾವ ಜಿಲ್ಲೆಯಲ್ಲಿವೆ? ಯಾದಗಿರಿ, ಗದಗ. ಗದಗ. ಮುಂದಿನ ಪ್ರಶ್ನೆ. ಉಂಡರೆ ಉಬ್ಬಸ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 2 ಚಕ್ರವಿದೆ ಬಂಡಿಯಲ್ಲ, ದೀಪ ಉಂಟು ಆಲಯವಲ್ಲ, ಗಂಟೆಯುಂಟು ಶಾಲೆಯಲ್ಲ, ಸವಾರಿ ಮಾಡಬಹುದು ಕುದುರೆಯಲ್ಲ. ಸೈಕಲ್. ಸೈಕಲ್. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಗಿಳಿ ಓದು, ಅರ್ಥ ಮಾಡಿಕೊಳ್ಳದೆ ಓದು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಋಣಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಗದಗ ಕೊಟ್ಟಿದ್ದೀರಿ ಅಲ್ವಾ? ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಉಂಡರೆ ಉಬ್ಬಸ, ಹಸಿದಿದ್ದರೆ ಸಂಕಟ, ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ತಾವು ಹೇಳಿದಾಗೆ ಸೈಕಲ್ ಸರಿಯಾಗಿದೆ ಉತ್ತರ. ಒಟ್ಟು 4 ಪ್ರಶ್ನೆಗಳಿಗೆ ತಾವು ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ವೆಂಕಟಲಕ್ಷ್ಮಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕೈ ಚಾಚು ಎಂಬ ನುಡಿಗಟ್ಟಿನ ಅರ್ಥವೇನು? ಬೇಡು, ಕಾಡು. ಬೇಡು. ಮುಂದಿನ ಪ್ರಶ್ನೆ. ಆನನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಮುಖ, ಕನ್ನಡಿ. ಮುಖ. ಮುಂದಿನ ಪ್ರಶ್ನೆ. ಶಿವಗಂಗೆ, ಘಾಟಿ ಸುಬ್ರಹ್ಮಣ್ಯ, ದೇವನಹಳ್ಳಿ ಯಾವ ಜಿಲ್ಲೆಯಲ್ಲಿವೆ? ಬೆಂಗಳೂರು ಗ್ರಾಮಾಂತರ, ಮೈಸೂರು. ಬೆಂಗಳೂರು ಗ್ರಾಮಾಂತರ. ಮುಂದಿನ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಡವನ ಕೋಪ ದವಡೆಗೆ ಮೂಲ. ದವಡೆಗೆ ಮೂಲ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಂಗೈಯಗಲದ ರೊಟ್ಟಿಗೆ ತಟ್ಟೆ ತುಂಬಾ ಉಪ್ಪಿನಕಾಯಿ. ಚಂದ್ರ ನಕ್ಷತ್ರ. ಚಂದ್ರ ನಕ್ಷತ್ರ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕೈ ಚಾಚು ಬೇಡು ಸರಿಯಾಗಿದೆ. 2 ಉತ್ತರ ಮುಖ ಸರಿಯಾಗಿದೆ. 3 ಉತ್ತರ ಬೆಂಗಳೂರು ಗ್ರಾಮಾಂತರ ಸರಿಯಾಗಿದೆ. 4 ಉತ್ತರ ಬಡವನ ಕೋಪ ದವಡೆಗೆ ಮೂಲ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಚಂದ್ರ ನಕ್ಷತ್ರ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 5 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸೋಮಸುಂದರ್ ಅವರಿಗೆ ಬಂದಿದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕೈಗೂ ಬಾಯಿಗೂ ಜಗಳ ಹಚ್ಚು ಎಂಬ ನುಡಿಗಟ್ಟಿನ ಅರ್ಥವೇನು? ತಿನ್ನುವುದರಲ್ಲಿ ಮಗ್ನನಾಗು, ಕೆಟ್ಟ ಮಾತನಾಡುತ್ತಾ ಹೊಡೆದಾಟಕ್ಕಿಳಿ. ತಿನ್ನುವುದರಲ್ಲಿ ಮಗ್ನನಾಗು. ಮುಂದಿನ ಪ್ರಶ್ನೆ. ಆಧರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತನ್ನ ಸೋಲನ್ನು ಒಪ್ಪಿಕೊಳ್ಳುವವನು, ಪ್ರೀತಿಪೂರ್ವಕವಾಗಿ. ಪ್ರೀತಿಪೂರ್ವಕವಾಗಿ. ಮುಂದಿನ ಪ್ರಶ್ನೆ. ಮಂಜಿರಾಬಾದ್, ದೊಡ್ಡ ಗದವಳ್ಳಿ, ಗೋರೂರು, ರಾಮನಾಥಪುರ ಯಾವ ಜಿಲ್ಲೆಯಲ್ಲಿವೆ? ಹಾಸನ, ದಾವಣಗೆರೆ. ಹಾಸನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಏಕಾದಶಿ ಮನೆಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 3 ಜನ ಮೂದೇರು, ಮುಸುಕಿನ ಜಾಣೇರು, ಬಿಸಿಲು ಬಂದ ಹೊರತು ಮುಸುಕು ತೆಗೆಯೋಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ತಿನ್ನುವುದರಲ್ಲಿ ಮಗ್ನನಾಗು, ಅದು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ತಾವು. 2ನೇ ಪ್ರಶ್ನೆಗೆ ಉತ್ತರ ತನ್ನ ಸೋಲನ್ನು ಒಪ್ಪಿಕೊಳ್ಳುವವನು. 3ನೇ ಪ್ರಶ್ನೆಗೆ ಉತ್ತರ ಹಾಸನ ಜಿಲ್ಲೆ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಏಕಾದಶಿ ಮನೆಗೆ ಶಿವರಾತ್ರಿ ಬಂದ ಹಾಗೆ. 5ನೇ ಪ್ರಶ್ನೆಗೆ ಉತ್ತರ ಇದು ಮುಸುಕಿನ ಜೋಳ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಅಲ್ವಾ?
2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಕಿರಣ್ ಅವರಿಗೆ ಸಿಗ್ತಾ ಇದೆ 4 ಪುಸ್ತಕಗಳು ತಮಗೆ ಸಿಗ್ತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೆಂಕಟಲಕ್ಷ್ಮಿ ಅವರಿಗೆ 4, 8, 10, 14 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಜೊತೆಗೆ 100 ಅಂಕಗಳನ್ನು ಪಡೆದರೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ಅಂತಹ ಒಂದು ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ. ನಮ್ಮ ದೇಹದ ವಿಜ್ಞಾನ. ಸಂಪಾದಕರು ಡಾಕ್ಟರ್ TR ಅನಂತರಾಮು, ಡಾಕ್ಟರ್ ನಾ ಸೋಮೇಶ್ವರ. ಸೊಗಸಾದ ಪುಸ್ತಕ, ವರ್ಣಚಿತ್ರಗಳನ್ನು ಒಳಗೊಂಡಿದ್ದು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥ ಕೃತಿ. ತಮಗೆ ವಿಶೇಷ ಬಹುಮಾನವಾಗಿ ಕೊಡ್ತಾ ಇದ್ದೇವೆ. ಸೋಮಸುಂದರ್ ಅವರಿಗೆ 4 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಆಕ್ಟೋಪಸ್ ಅತ್ಯಂತ ಬುದ್ಧಿವಂತ ಜೀವಿ. ಎಲ್ಲಿ ಆಹಾರ ಇದೆ, ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲಿ ಸ್ಥಳ ಇದೆ, ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ಪರೀಕ್ಷಿಸಿ ತಪ್ಪಿಸ್ಕೊಂಡು ಹೋಗುತ್ತೆ. ವಿಜ್ಞಾನಿಗಳು ನಾನಾ ರೀತಿಯ ಪಂಜರಗಳನ್ನು ರೂಪಿಸಿ ಅದರಲ್ಲಿ ಆಕ್ಟೋಪಸ್ಸನ್ನು ಬಿಟ್ಟರೆ ಅದು ಎಲ್ಲಿ ಸಣ್ಣ ಸ್ಥಳ ಇದೆಯೋ ಅಲ್ಲೇ ತೂರಿಕೊಂಡು ಹೋಗೋದನ್ನು ನೋಡಿ ಚಿತ್ರೀಕರಿಸಿದ್ದಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.